ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪೆಹಲ್ಗಾಮ್ನಲ್ಲಿ ಆದಂಥ ಅಟ್ಯಾಕ್ನ ಬಳಿಕ ಈಗ ಭಾರತ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪಾಕಿಸ್ತಾನವನ್ನು ನೇರವಾಗಿ ಟಾರ್ಗೆಟ್ ಮಾಡಿದೆ. ಸಿಕ್ಕಲ್ಲಿ ಗುಂಡು ಹಾಕುವಂಥ, ಸಿಕ್ಕಲ್ಲಿ ಬಾಂಬ್ ಎಸೆಯುವಂಥ ಮತ್ತು ಟಾರ್ಗೆಟೆಡ್ ಪ್ಲೇಸನ್ನು ನೋಡಿ, ಎಲ್ಲಿ ಉಗ್ರವಾದಿಗಳು ಶೆಲ್ಟರ್ನಲ್ಲಿದ್ದಾರಲ್ಲ ಆ ಶೆಲ್ಟರ್ನ ನೋಡಿ ಬಾಂಬ್ ಹಾಕುವಂಥ ಮತ್ತು ಏರ್ ಸ್ಟ್ರೈಕ್ ಮಾಡುವಂಥ ಕೆಲಸ ಬರದಿಂದ ಸಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದರ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ದೊಡ್ಡದಾದಂಥ ಬಾಂಬ್ ಬ್ಲಾಸ್ಟ್ ಕೂಡ ಆಗಿದೆ. ಬಾಂಬ್ ಬ್ಲಾಸ್ಟ್ನಲ್ಲಿ ಹಲವಾರು ಸೈನಿಕರು ಕೂಡ ಸತ್ತಿದ್ದಾರೆ. ಹಾಗಾದರೆ ಆ ಬಾಂಬ್ ಹಾಕಿದವರು ಯಾರು? ಪಾಕಿಸ್ತಾನ ಭಾರತದ ಮೇಲೆ ನೇರವಾಗಿ ಯಾಕೆ ಅಟ್ಯಾಕ್ ಮಾಡ್ತಿದೆ? ಈ ಬಾಂಬ್ ಬ್ಲಾಸ್ಟ್ಗೆ ಭಾರತವೇ ಕಾರಣವೆನ್ನುವ ಒಂದು ಸ್ಟೇಟ್ಮೆಂಟ್ ಕೂಡ ಈಗ ಪಾಕಿಸ್ತಾನ ಕೊಡ್ತಾ ಇದೆ. ಹಾಗಾದರೆ ಪಾಕಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಸರಿಸುಮಾರು 10ಕ್ಕೂ ಹೆಚ್ಚು ಜನರನ್ನ ಕೊಂದವರು ಯಾರು? ಅದರ ಹಿಂದೆ ಭಾರತದ ಕೈವಾಡ ಇದೆಯಾ? ಇವೆಲ್ಲವನ್ನು ಡೀಟೇಲ್ಸ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 2 ದಿನಗಳ ಹಿಂದೆ ಮಧ್ಯಾಹ್ನವೇ ಪೆಹಲ್ಗಾಮ್ ಎನ್ನುವ ಪ್ರಾಂತ್ಯದಲ್ಲಿ ಪಾಕ್ ಪ್ರಚೋದಿತ ಉಗ್ರವಾದಿಗಳು ಸರಿಸುಮಾರು 26 ಜನ ಪ್ರವಾಸಿಗರ ಮೇಲೆ ಹಣೆಗೆ ಗುಂಡಿಟ್ಟು ಹತ್ಯಾಕಾಂಡವನ್ನು ಮಾಡಿದ ನಂತರ ಇದೀಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದೊಡ್ಡ ಕಂದಕವೇ ಸೃಷ್ಟಿಯಾಗಿದೆ. ಜೊತೆಗೆ ಭಾರತ ತುದಿಗಾಲಲ್ಲಿ ನಿಂತಿದೆ. ಯಾವಾಗ ಯುದ್ಧಕ್ಕೆ ಭಾರತ ಸರ್ಕಾರ ಪರ್ಮಿಷನ್ನ ಕೊಡುತ್ತೆ, ಅದಕ್ಕಾಗಿ ಭಾರತ ಸೈನ್ಯ ಕೂಡ ರೆಡಿಯಾಗಿ ನಿಂತಿದೆ. ಅದರ ತರುವಾಯವಾಗಿ ಅರಬ್ಬಿ ಸಮುದ್ರದಲ್ಲೂ ಕೂಡ ಭಾರತದ ಕ್ಷಿಪಣಿ ಉಡಾವಣೆ ಮಾಡುವಂಥ ಹಂತಕ್ಕೆ ತಲುಪಿದೆ ಮತ್ತು ಅನೇಕ ಉತ್ತರ ಪ್ರದೇಶ ಆಗಿರ್ಬೋದು, ಅನೇಕ ಕಡೆ ಈಗ ಯುದ್ಧದ ತಾಲೀಮು ಕೂಡ ಜೋರಾಗಿ ನಡೀತಾ ಇದೆ. ಇದರ ಬೆನ್ನಲ್ಲೇ ಪಾಕಿಸ್ತಾನದ ಒಂದು ಸ್ಥಳದಲ್ಲಿ ರೋಡ್ ಸೈಡ್ನಲ್ಲಿ ದೊಡ್ಡದಾದಂಥ ಒಂದು ಬಾಂಬ್ ಸ್ಫೋಟವಾಗಿದೆ. ಅದು ಕೂಡ ಹೇಗೆ ಪಾಕಿಸ್ತಾನ ಪುಲ್ವಾಮಾದ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿತ್ತಲ್ಲ, ಸೈನಿಕರು ತೆರಳ್ತಾ ಇದ್ದಂಥ ವೆಹಿಕಲ್ಗೆ ಒಬ್ಬ ಬಂದು ಗುದ್ದಿ, ಅಂದರೆ RDX ಅನ್ನು ಇಟ್ಕೊಂಡಂಥ ಒಂದು ಗಾಡಿ ಬಂದು ಗುದ್ದುತ್ತಲ್ಲ, ಅದೇ ರೀತಿಯಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಸೇಮ್ ಅಟ್ಯಾಕ್ ಆಗಿದೆ. ಸೈನಿಕರು ಹೋಗ್ತಾ ಇದ್ದಂಥ ಒಂದು ವಾಹನಕ್ಕೆ ಒಬ್ಬ ಬಂದು ಗುದ್ದುತ್ತಾನೆ. ಅದು ಕೂಡ ಹೇಗೆ ಪುಲ್ವಾಮಾ ಅಟ್ಯಾಕ್ನಲ್ಲಿ ನಮ್ಮ 40 ಸೈನಿಕರು ಹುತಾತ್ಮರಾದ್ರಲ್ಲ, ಅದೇ ರೀತಿ ಪಾಕಿಸ್ತಾನದಲ್ಲಿ ಅಂದರೆ ಮಿಲಿಟರಿ ವಸ್ತುಗಳನ್ನ ಕ್ಯಾರಿ ಮಾಡ್ತಾ ಇದ್ದಂಥ ಸೈನ್ಯದ ಗಾಡಿಗೆ ಎದುರಾಗಿ ಬಂದಂಥ ಒಂದು ಗಾಡಿ ಆ ವೆಹಿಕಲನ್ನು ಸ್ಫೋಟ ಮಾಡುತ್ತೆ. ಅದರಲ್ಲಿ ಸರಿಸುಮಾರು 7 ಜನ ಸೈನಿಕರು ಸತ್ತಿದ್ದು, ಒಬ್ಬ ಉಗ್ರವಾದಿ ಕೂಡ ಸತ್ತಿದ್ದಾನೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಿದೆ. ಇದೆಲ್ಲದರ ಹಿಂದೆ ಭಾರತವೇ ಕಾರಣವೆನ್ನುವ ಒಂದು ರಾಂಗ್ ಸ್ಟೇಟ್ಮೆಂಟನ್ನು, ಒಂದು ದೊಡ್ಡ ಸ್ಟೇಟ್ಮೆಂಟನ್ನು ಪಾಕಿಸ್ತಾನ ಈಗ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ ಪಾಕಿಸ್ತಾನದಲ್ಲಿ ಬಾಂಬ್ ಸ್ಫೋಟ ಮಾಡಿದವರು ಯಾರು? ಅದಕ್ಕೂ ಭಾರತಕ್ಕೂ ಲಿಂಕ್ ಇದೆಯಾ ಅನ್ನೋದನ್ನು ನೋಡೋದಾದರೆ ಆ ಬಾಂಬ್ ಸ್ಫೋಟಕ್ಕೂ ಭಾರತಕ್ಕೂ ಯಾವುದೇ ಲಿಂಕ್ ಇಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದರೆ ಪಾಕಿಸ್ತಾನ ಹೇಳ್ತಿರೋದೇನೆಂದರೆ, ಅದು ಆ ಬಾಂಬ್ ಸ್ಫೋಟವನ್ನು ಮಾಡಿದವರು ಅಥವಾ ಸೈನಿಕರನ್ನ ಹತ್ಯೆ ಮಾಡಿದವರು ಬಲೂಚಿ ಪ್ರತ್ಯೇಕವಾದಿಗಳು. ಬಲೂಚಿ ಪ್ರತ್ಯೇಕವಾದಿಗಳಿಗೆ ಅಂದರೆ ಬಲೂಚಿಸ್ತಾನವನ್ನು ಸಪ್ರೇಟ್ ಮಾಡಬೇಕು, ಬಲೂಚಿಸ್ತಾನವನ್ನು ನಮಗೆ ಬಿಟ್ಕೊಡ್ಬೇಕು ಎನ್ನುವ ಈ ಹೋರಾಟಗಾರರು ಇದ್ದಾರಲ್ಲ, ಆ ಹೋರಾಟಗಾರರಿಗೆ ನೇರವಾಗಿ ಸಪೋರ್ಟ್ ಮಾಡ್ತಾ ಇರುವುದು ಭಾರತ. ಹಾಗಾಗಿ ಈ ಬಾಂಬ್ ಬ್ಲಾಸ್ಟ್ನ ಹಿಂದೆ ಅಥವಾ ಈ ಸೈನಿಕರ ಹತ್ಯೆ ಹಿಂದೆ ನೇರವಾಗಿ ಭಾರತವೇ ಕಾರಣ ಎನ್ನುವ ದೊಡ್ಡ ಸ್ಟೇಟ್ಮೆಂಟನ್ನು ಈಗ ಪಾಕಿಸ್ತಾನ ಕೊಡ್ತಾ ಇದೆ. ನೋಡಿ ಏನಾಗಿದೆ ಅಂದರೆ, ಮೊನ್ನೆ ಅಂದರೆ ಏಪ್ರಿಲ್ 22ರಂದು ಪೆಹಲ್ಗಾಮ್ನ ಬಳಿ ಆದಂಥ ಒಂದು ದುರ್ಘಟನೆ ಇದೆಯಲ್ಲ ಅಥವಾ ಹತ್ಯಾಕಾಂಡ ಇದೆಯಲ್ಲ, ಅದರ ನಂತರ ಭಾರತ ಯಾವೆಲ್ಲ ಚಾನ್ಸ್ ಸಿಗುತ್ತೆ ಯಾವೆಲ್ಲ ಚಾನ್ಸ್ ಮುಖಾಂತರ ಪಾಕಿಸ್ತಾನವನ್ನು ಬಗ್ಗು ಬಡಿಬೋದು, ಪಾಕಿಸ್ತಾನದ ಈ ದುರಾಡಳಿತವನ್ನು ಕೊನೆಗೊಳಿಸಬಹುದು ಎನ್ನುವ ನಿಟ್ಟಿನಲ್ಲಿ ಒಂದೊಂದು ಸ್ಕೆಚನ್ನು ಹಾಕ್ತಾ ಇರುವಾಗ, ಪಾಕಿಸ್ತಾನವನ್ನು ಅಕ್ಷರಶಃ ಮರುಭೂಮಿಯನ್ನಾಗಿ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಈ ಹಿಂದೆಂದೂ ಕಾಣದಂಥ ದೊಡ್ಡ ಒಪ್ಪಂದವನ್ನು ರದ್ದು ಮಾಡಿ ಬಿಸಾಡ್ಬಿಡ್ತು. 1960ರಲ್ಲಿ ನೆಹರು ಮತ್ತು ಅಂದಿನ ಪ್ರಧಾನಿ ನೆಹರು ಮತ್ತು ಆಗಿನ ಪಾಕ್ ಪ್ರಧಾನಮಂತ್ರಿಯವರ ನಡುವೆ ಒಂದು ಒಪ್ಪಂದ ಆಗಿತ್ತು. ಅದು ನಮ್ಮ ಸಿಂಧು ನದಿಯನ್ನು ಪಾಕಿಸ್ತಾನದಲ್ಲೂ ಬಿಟ್ಕೊಡ್ಬೇಕು, ಪಾಕಿಸ್ತಾನದಲ್ಲೂ ಕೂಡ ಅದನ್ನು ಯೂಸ್ ಮಾಡಲಿಕ್ಕೆ ಬೇಕು. ಯಾಕಂದರೆ ಸಿಂಧು ನದಿ ಕೈಲಾಸ ಪರ್ವತದಲ್ಲಿ ಹುಟ್ಟಿದ್ರು ಕೂಡ ಅದು ಪಾಕಿಸ್ತಾನದ ಮುಖಾಂತರ ಹರಿದು, ಅಂದರೆ ಪಾಕಿಸ್ತಾನದ ಕೆಲವೊಂದು ಪಂಜಾಬ್ ಪ್ರಾಂತ್ಯಗಳು ಹರಿದು ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ, ಡೆಲ್ಟಾ ಮುಖಾಂತರ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಸರಿಸುಮಾರು 80% ನೀರನ್ನು ನಮಗೆ ಯೂಸ್ ಮಾಡಲಿಕ್ಕೆ ಬಿಡಬೇಕು ಎನ್ನುವ ಒಂದು ಒಪ್ಪಂದವನ್ನು ಇಟ್ಟಾಗ ಭಾರತ ಸರ್ಕಾರ ಕಣ್ಣು ಮುಚ್ಚೋದಕ್ಕೆ ಸಿಗ್ನೇಚರ್ ಹಾಕಿಬಿಟ್ಟಿತ್ತು. ಆದರೆ ಆ ಒಪ್ಪಂದವನ್ನು ಇದೀಗ ಪೆಹಲ್ಗಾಮ್ನ ಒಂದು ಅಟ್ಯಾಕ್ ಆದ ಬಳಿಕ ಪಾಕಿಸ್ತಾನಕ್ಕೆ ನೀರನ್ನೇ ಕೊಡಬಾರ್ದು ಎನ್ನುವ ದೃಷ್ಟಿಯಲ್ಲಿ ಪಾಕಿಸ್ತಾನವನ್ನು ಬೊಗ್ಗು ಬಡಿಬೇಕು, ಪಾಕಿಸ್ತಾನಕ್ಕೆ ನೀರು ಸಿಗದ ನಂತರ ಅದು ಅಕ್ಷರಶಃ ಮರುಭೂಮಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಒಪ್ಪಂದವನ್ನು ರದ್ದು ಮಾಡಿ ಇದೀಗ ಪಾಕಿಸ್ತಾನಕ್ಕೆ ಸಿಂಧು ನದಿಯ ನೀರನ್ನು ಹೋಗುವುದನ್ನು ತಡೆ ಮಾಡಿತ್ತು.
ಇದರಿಂದ ಕೂಡ ಯುದ್ಧಕ್ಕಿಂತ ದೊಡ್ಡದಾದಂತಹ ನಷ್ಟ ಅನುಭವಿಸಬೇಕಾಗಿ ಬಂತು ಪಾಕಿಸ್ತಾನ. ಯುದ್ಧ ಆದ್ರೆ ಒಂದು 10-20 ಜನ ಸೈನಿಕರು ಸಾಯ್ತಾರೆ, 10-20 ಜನ ಅಥವಾ 100 ಉಗ್ರವಾದಿಗಳು ಸಾಯ್ತಾರೆ. ಆದ್ರೆ ಈ ನೀರನ್ನ ತಡೆ ಹಿಡಿಯೋದ್ರಿಂದ ಲಕ್ಷಾಂತರ ಕುಟುಂಬಗಳು ಬೀದಿ ಬರುವಂತ ಚಾನ್ಸ್ ಇದೆ. ಪಾಕಿಸ್ತಾನ ಸರ್ಕಾರವೇ, ಪಾಕಿಸ್ತಾನದ GDP ಅಧೋಗತಿಗೆ ಹೋಗುವಂತ ಒಂದು ಚಾನ್ಸಸ್ ಇದೆ. ಹೀಗಾಗಿ ಭಾರತ ಕೈಗೊಂಡಿರುವಂತಹ ಒಂದೊಂದೇ ನಿರ್ಣಯಗಳು ಈಗ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ಇದರ ನಡುವೆ ಒಂದ್ ಕಡೆ ಈ ಒಪ್ಪಂದವನ್ನು ರದ್ದು ಮಾಡಿ ಪಾಕಿಸ್ತಾನ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದರೆ, ಮತ್ತೊಂದು ಕಡೆ ಉಗ್ರವಾದಿಗಳ ಶೆಲ್ಟರ್ ಅನ್ನ ಪತ್ತೆ ಹಚ್ಚುವ ಕಾರ್ಯ ಕೂಡ ಇದೀಗ ಭರದಿಂದ ಸಾಗ್ತಿದೆ. ಮತ್ತು ನೋಡಿ ವೇಟ್ ಮಾಡಿ ಹೊಡೆಯುವಂತ ಪ್ರಯತ್ನಕ್ಕೆ ಇದೀಗ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಎಲ್ಲದಕ್ಕೂ ಕೂಡ ಸೈನ್ಯ ಕಾಯ್ತಾ ಇದೆ, ಪರ್ಮಿಷನ್ಗಾಗಿ ಸೈನ್ಯ ಕಾಯ್ತಾ ಇದೆ. ಈ ಮಧ್ಯೆ ಪಾಕಿಸ್ತಾನದಲ್ಲಿ ಆದಂತ ಒಂದು ದೊಡ್ಡ ಹತ್ಯಾಕಾಂಡ ಇರ್ಬೋದು, ಅಂದ್ರೆ ದೊಡ್ಡ ಬಾಂಬ್ ಬ್ಲಾಸ್ಟ್ ಇದೆಯಲ್ಲ, ಬಾಂಬ್ ಬ್ಲಾಸ್ಟ್ ನಲ್ಲಿ ಈಗಾಗಲೇ 3 ಜನ ಡೆತ್ ಆಗಿದೆ ಎನ್ನುವ ಪಾಕಿಸ್ತಾನ ಹೇಳಿಕೆ ಕೂಡ ಈಗ ಸಿಗ್ತಾ ಇದೆ. ಜೊತೆಗೆ 4 ಸೀರಿಯಸ್ ಆಗಿ ಇಂಜುರಿ ಇದ್ದಾರೆ. ಜೊತೆಗೆ ಒಬ್ಬ ಉಗ್ರವಾದಿ ಕೂಡ ಅಲ್ಲಿ ಆ ಸ್ಥಳದಲ್ಲಿ ಮೃತಪಟ್ಟಿರುವಂತಹ ಬಗ್ಗೆ ಇದೀಗ ಮಾಹಿತಿ ಲಭ್ಯವಾಗ್ತಿದೆ. ಆದ್ರೆ ಅದನ್ನ ಮಾಡಿದವರು ಬಲೂಚಿಸ್ತಾನದ ಉಗ್ರವಾದಿಗಳು ಅಥವಾ ಬಲೂಚಿಸ್ತಾನದ ಪ್ರತ್ಯೇಕವಾದಿಗಳು ಎನ್ನುವುದು ಸ್ವತಃ ಪಾಕಿಸ್ತಾನಕ್ಕೆ ಗೊತ್ತಿದ್ರೂ ಕೂಡ ಆ ಬಲೂಚಿಸ್ತಾನ ಪ್ರತ್ಯೇಕವಾದಿಗಳ ಹಿಂದೆ ಭಾರತ ಸರ್ಕಾರ ಇದೆ ಎನ್ನುವುದು ಇದೀಗ ಪಾಕಿಸ್ತಾನದ ಹೇಳಿಕೆಯಿಂದ ಸಾಬೀತಾಗ್ತಿದೆ. ನೋಡಿ, ಭಾರತದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅಂದ್ರೆ ಕಳೆದ 22ರಂದು ಪಹಲ್ಗಾಮ್ನ ಪ್ರಾಂತ್ಯದ ಬಳಿ ಪ್ರವಾಸಿಗರ ಮೇಲೆ ಹತ್ಯಾಕಾಂಡ ಮಾಡಿ 26 ಜನರನ್ನ ಹತ್ಯಾಕಾಂಡ ಮಾಡ್ತಲ್ಲ, ಅದಕ್ಕೆ ಮುಖ್ಯವಾದ ಕಾರಣ ಅದು ಏನಂದ್ರೆ ಈ ಟ್ರೈನ್ ಹೈಜಾಕ್. ಅಂದ್ರೆ ಬಲೂಚಿಸ್ತಾನ ಯಾವಾಗ ಪಾಕಿಸ್ತಾನ ಅಂದ್ರೆ ಕ್ವೆಟಾ ಟು ಪೇಶಾವರ್ಗೆ ಹೋಗ್ತಿದ್ದಂತ ಟ್ರೈನ್ ಅನ್ನ, ಅದರಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ಸೈನಿಕರಿದ್ರು, 400 ಜನ ಪ್ಯಾಸೆಂಜರ್ಸ್ ಇದ್ರು. ಆ ಟ್ರೈನ್ ಹೈಜಾಕ್ ಮಾಡಿ ಸರಿಸುಮಾರು 100 ಜನರನ್ನ ಬಲೂಚಿ ಉಗ್ರವಾದಿಗಳು ಅಥವಾ ಬಲೂಚಿಸ್ತಾನದ ಪ್ರತ್ಯೇಕವಾದಿಗಳು ಹತ್ಯಾಕಾಂಡವನ್ನು ಮಾಡ್ತಾರೆ. ಆದರೆ ಪಾಕಿಸ್ತಾನ ಹೇಳ್ಕೊಂಡ್ ಏನಂದ್ರೆ ಸರಿಸುಮಾರು 2ರಿಂದ 3 ಜನ ಸೈನಿಕರು ಮಾತ್ರ ಅಲ್ಲಿ ಹತ್ಯೆ ಆಗಿದ್ದಾರೆ ಎನ್ನುವ ಒಂದು ಅಂದ್ರೆ ಅದರಿಂದ ಹೊರಗೆ ಬರುವಂತ ಸ್ವಲ್ಪ ಅಂಜಿಕೊಳ್ಳುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡುತ್ತೆ. ಯಾಕಂದ್ರೆ ಯಾವುದೇ ಒಂದು ಸರ್ಕಾರ ಇರ್ಬೋದು ಅಥವಾ ಯಾವುದೇ ಒಂದು ದೇಶ ಇರ್ಬೋದು, ಅದಕ್ಕೆ ಪಾರ್ಲಿಮೆಂಟ್ ದೊಡ್ಡ ಆತ್ಮವಾಗಿರುತ್ತೆ. ನಂಬರ್ 1 ಆತ್ಮ ಅದು ಪಾರ್ಲಿಮೆಂಟ್ ಆಗಿರುತ್ತೆ. ಪಾರ್ಲಿಮೆಂಟ್ ಆ ದೇಶದ ಕಾನೂನು ಪಾಸ್ ಆಗುತ್ತೆ. 2ನೇ ಆತ್ಮ ಅದು ಯಾವ್ದಂದ್ರೆ ಆ ದೇಶದ ಸೈನ್ಯವಾಗಿರುತ್ತೆ. ಯಾರಾದ್ರೂ ಸೈನ್ಯದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅಥವಾ ಯಾರಾದ್ರೂ ಸೈನ್ಯದ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರುತ್ತೆ. ಆ ನಿಟ್ಟಿನಲ್ಲಿ ಯಾವಾಗ ಬಲೂಚಿ ಉಗ್ರವಾದಿಗಳು ಪಾಕಿಸ್ತಾನದ ಸೈನ್ಯವನ್ನೇ ನೇರವಾಗಿ ಗುರಿ ಇಟ್ಟು ಸರಿಸುಮಾರು 90ರಿಂದ 100 ಸೈನಿಕರನ್ನ ಹತ್ಯೆ ಮಾಡಿದ್ರಲ್ಲ, ಆಗ ಪಾಕಿಸ್ತಾನದ ಸ್ವಾಭಿಮಾನಕ್ಕೆ ದೊಡ್ಡದಾದಂತಹ ಪೆಟ್ಟು ಬಿತ್ತು. ಆ ಸ್ವಾಭಿಮಾನದ ಪೆಟ್ಟನ್ನ ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೀಗ ಪಾಕಿಸ್ತಾನದ ಸೈನಿಕರು ಪಾಕಿಸ್ತಾನದ ಉಗ್ರವಾದಿಗಳನ್ನು ಚೂ ಬಿಟ್ಟು ಏಪ್ರಿಲ್ 22ರಂದು ಮಠ ಮಧ್ಯಾಹ್ನವೇ ಪೆಹಲ್ಗಾಮ್ನ ಪ್ರಾಂತ್ಯದಲ್ಲಿ ಸರಿಸುಮಾರು 26 ಜನ ಪ್ರವಾಸಿಗರ ಮೇಲೆ ಗುಂಡಿಟ್ಟು ಹತ್ಯಾಕಾಂಡವನ್ನು ಮಾಡಿದ್ರು. ಅದಾದ ನಂತರ ಇದೀಗ ಮತ್ತೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಪಾಕಿಸ್ತಾನದಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ಕೂಡ ಭಾರತ ಪ್ರಚೋದಿತ ಬಾಂಬ್ ಬ್ಲಾಸ್ಟ್. ಅದರಲ್ಲಿ 7 ಜನ ಸಾವಿಗೂ ಕೂಡ ಭಾರತವೇ ಕಾರಣವೆನ್ನುವ ನೇರವಾದ ಆರೋಪವನ್ನು ಮಾಡ್ತಾ ಇದೆ. ಒಂದ್ ಕಡೆ ಪಾಕಿಸ್ತಾನವನ್ನ ಬಗ್ಗು ಬಡಿಲೇಬೇಕೆನ್ನುವ ಪಣವನ್ನ ತೊಟ್ಟಿರುವಂತಹ ಭಾರತ ಈಗಾಗಲೇ 1960ರಲ್ಲಿ ಆದಂತಹ ಒಂದು ಒಪ್ಪಂದವನ್ನ, ಆ ಸಿಂಧೂ ರಿವರ್ ಒಪ್ಪಂದವನ್ನ ಮುರಿದು ಬಿಸಾಡ್ಬಿಡ್ತು. ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ಕುಡಿಯಲಿಕ್ಕೆ ನೀರು ಇಲ್ಲ ಎನ್ನುವ ಒಂದು ಗತಿ ಬರಲಿದೆ ಎನ್ನುವುದು ಇದೀಗ ಕಂಡು ಬರ್ತಾ ಇದೆ. 2ನೇದಾಗಿ ಈಗ ಉಗ್ರವಾದಿಗಳು ಎಲ್ಲೆಲ್ಲಿ ಇದಾರಲ್ಲ, POKಯನ್ನು ವಶಪಡಿಸಿಕೊಳ್ಳಿಕ್ಕೆ ಏನೆಲ್ಲ ಒಂದು ಪೂರ್ವ ತಯಾರಿ ಬೇಕಲ್ಲ, ಅದನ್ನ ಈಗ ಒಂದೊಂದೇ ಮಾಡ್ತಾ ಇದೆ. ಎಲ್ಲ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಎಲ್ಲ ರಾಷ್ಟ್ರಗಳಿಗೂ ಕೂಡ ನಾವು ಯುದ್ಧ ಮಾಡ್ಲಿಕ್ಕೆ ರೆಡಿ ಇದ್ದೇವೆ, ನೀವು ಕೂಡ ನಿಮ್ಮ ಕಾರ್ಯದಲ್ಲಿ ತೊಡಗಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು POKಯನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ಮೂಗು ತೋರಿಸಬಾರ್ದು, ಮತ್ತೆ ನೀವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಸಪೋರ್ಟಿಗೆ ಬರಲೇಬಾರದು ಎನ್ನುವ ಮುನ್ಸೂಚನೆಯನ್ನ ಪಾಕಿಸ್ತಾನಕ್ಕೆ ಮತ್ತು ಇಡೀ ವಿಶ್ವಕ್ಕೆ ಭಾರತ ನೋಟಿಸ್ ಮುಖಾಂತರ ಕೊಡುವಂತ ಸಾಧ್ಯತೆ ಇದೆ ಮತ್ತು ಮೆಸೇಜ್ ಕಳಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ನಿನ್ನೆ ತಡರಾತ್ರಿ ಪಾಕಿಸ್ತಾನದ ಜಲಾನಯನ ಅಂದ್ರೆ ಜಲಸಂಪನ್ಮೂಲ ಮಿನಿಸ್ಟ್ರಿಗೆ ಒಂದು ಲೆಟರ್ ಅನ್ನು ಕೂಡ ಬರೆದು ಹಿಂದಿನ 1960ರಲ್ಲಿ ಆದಂತ ಒಪ್ಪಂದವನ್ನು ನಾವು ಮುರಿದಿದ್ದೇವೆ, ಹಾಗಾಗಿ ನಿಮಗೆ ನೀರು ಬಿಡುವುದಿಲ್ಲ ಎನ್ನುವ ಒಂದು ಪತ್ರವನ್ನು ಕೂಡ ಭಾರತ ಸರ್ಕಾರ ಪಾಕಿಸ್ತಾನ ಸರ್ಕಾರಕ್ಕೆ ಕಳಿಸಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಸಿಂಧೂ ನದಿಯ ರಿವರ್ ಆ ಒಪ್ಪಂದವನ್ನ ಮುರಿದು ಪಾಕಿಸ್ತಾನಕ್ಕೆ ಹೇಗೆ ಮರ್ಮಾಘಾತವನ್ನ ಮಾಡ್ತಲ್ಲ, ಅದರ ನಂತರ ಇದೀಗ ಭಾರತ ಸರ್ಕಾರವೂ ಕೂಡ ಈಗಾಗಲೇ 2 ಉಗ್ರವಾದಿಗಳ ಮನೆಯನ್ನ ಧ್ವಂಸ ಮಾಡಿ ಮೊದಲ ಹೆಜ್ಜೆಯನ್ನು ಇಟ್ಟಿದೆ. ಇದಾದ ನಂತರ ಇವೆಲ್ಲವನ್ನು ಅರ್ಥಕೊಂಡಂತ ಪಾಕಿಸ್ತಾನ ಕೂಡ ಇದೀಗ ಭಾರತ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದೆ.
ಅಂದರೆ ಬಲೂಚ್ ಮತ್ತು ಪಾಕ್ ಗಡಿಯಲ್ಲಿ ಆದಂಥ ಒಂದು ಸ್ಫೋಟ ಇದೆಯಲ್ಲ, ಆ ಸ್ಫೋಟದಲ್ಲಿ 7 ಜನ ಸೈನಿಕರು ತೀರ್ಕೊಂಡಂಥ ಒಂದು ವಿಷಯ ಇದೆಯಲ್ಲ, ಅದರ ಅಂದರೆ ಹತ್ಯೆ ಆದಂಥ ಒಂದು ನ್ಯೂಸ್ ಇದೆಯಲ್ಲ, ಅದಕ್ಕೆ ಮೇನ್ಲಿ ಕಾರಣ ಭಾರತ ಎನ್ನುವ ಒಂದು ಗೂಬಿಯನ್ನು ಕೂರಿಸ್ತದೆ. ಜೊತೆಗೆ ಎರಡನೇದಾಗಿ ಭಾರತ ಸರ್ಕಾರ ಕೂಡ ನಮ್ಮ ಕರ್ನಾಟಕದ ಅಥವಾ ಇಡೀ ನಮ್ಮ ಈ ಭಾರತದ ಎಲ್ಲೆಲ್ಲ ಯಾವೆಲ್ಲ ರಾಜ್ಯಗಳಿದೆಯಲ್ಲ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಅಮಿತ್ ಶಾ ಅವರು ಒಂದು ಲೆಟರ್ ಬರೆದು ಅಥವಾ ಫೋನ್ ಮುಖಾಂತರ ಕರೆ ಮಾಡಿ ಈಗಾಗಲೇ ಪಾಕಿಸ್ತಾನದ ಪ್ರಜೆಗಳು ಇದ್ದರೆ ಅವರನ್ನು ನೇರವಾಗಿ ಕಳಿಸುವಂಥ ಮತ್ತು ಅವರ ಗುರುತನ್ನು ಪತ್ತೆ ಹಚ್ಚುವಂಥ, ಅವರ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡುವಂಥ ಕಾರ್ಯಕ್ಕೆ ಮುಂದಾಗಲೇಬೇಕೆನ್ನುವ ಒಂದು ವಾರ್ನಿಂಗನ್ನು, ಒಂದು ಎಚ್ಚರಿಕೆಯನ್ನು ಕೊಟ್ಟದ್ದಾಗಿದೆ. ಹೀಗಾಗಿ ಏಪ್ರಿಲ್ 22ಕ್ಕೆ ಹತ್ಯಾಕಾಂಡ ಆಗುತ್ತೆ, ಏಪ್ರಿಲ್ 23ಕ್ಕೆ ಸರ್ವ ಪಕ್ಷಗಳ ಸಭೆ ಆಗುತ್ತೆ. ಏಪ್ರಿಲ್ 23ರಿಂದ ಇದೀಗ 2 ದಿನಗಳು ಕಳೀತಾ ಬಂದಿದೆ. ಪಾಕಿಸ್ತಾನದ ಪ್ರಜೆಗಳಿಗೆ ವಾಪಸ್ ಹೋಗಲಿಕ್ಕೆ ಗಡುವು ಕೂಡ ಮುಗಿತಾ ಬಂದಿದೆ. ಯಾರಾದರೂ ಈಗ ಭಾರತದಲ್ಲಿ ಇದ್ದರೆ, ಪಾಕ್ ಪ್ರಜೆಗಳು ಭಾರತದಲ್ಲಿ ಇದ್ದರೆ ಅವರನ್ನು ಒಂದು ಕಾರ್ಗೋ ವಿಮಾನದಲ್ಲೂ ಎತ್ತಾಕೊಂಡು ಹೋಗಿ ಪಾಕಿಸ್ತಾನಕ್ಕೆ ಬಿಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಇಲ್ಲಿ ಏನು ಒಂದು ಗಮನಿಸಬೇಕಾದ ವಿಷಯ ಅಂದರೆ, ಅನೇಕ ಪಾಕಿಸ್ತಾನ ಪ್ರಜೆಗಳು ಆ ಟ್ರೀಟ್ಮೆಂಟ್ಗಾಗಿ, ಹೃದಯ ಕಾಯಿಲೆಗಾಗಿ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಾಗಿ ಭಾರತ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ಸ್ವಲ್ಪ ರಿಯಾಯಿತಿ ಸಿಗುವಂಥ ಸ್ವಲ್ಪ ಲಕ್ಷಣ ಕಂಡು ಬರ್ತವೆ ಹೊರತು, ಯಾರಾದರೂ ಚೆನ್ನಾಗಿದ್ದಂಥ ಪಾಕಿಸ್ತಾನ ಪ್ರಜೆಗಳನ್ನು ಇಲ್ಲೇ ಇದ್ದರೆ ಅವರ ಮೇಲೆ ದೊಡ್ಡದಾದಂಥ ಕಾನೂನು ಸಮರ ಕೂಡ ಕೈಗೊಳ್ಳಲಿಕ್ಕೆ ಆಯಾ ರಾಜ್ಯಗಳ ಸರ್ಕಾರಗಳು ತೀರ್ಮಾನವನ್ನು ಕೈಗೊಂಡಂತಿದೆ. ಹೀಗಾಗಿ ಏನೇ ಆದರೂ ಕೂಡ ಭಾರತ ರಾತ್ರಿಯಿಂದ ಬೆಳಗಾಗೋದ್ರೊಳಗೆ ಯಾವ ಪಾಕಿಸ್ತಾನದ ಪ್ರಾಂತ್ಯದ ಮೇಲೆ ಅಟ್ಯಾಕ್ ಮಾಡಬಹುದು ಎನ್ನುವ ಕುತೂಹಲ ಎಲ್ಲರಲ್ಲೂ ಕಾಡ್ತಾ ಇದೆ. ಈ ಮಧ್ಯೆ ಪಾಕಿಸ್ತಾನದಲ್ಲಿ ಆದಂಥ ಬಾಂಬ್ ಬ್ಲಾಸ್ಟ್ನಲ್ಲಿ 7 ಜನ ಸೈನಿಕರು ಹತರಾಗಿದ್ದಾರೆ. ಈ ಎಲ್ಲ ಕಾರಣಗಳಿಗಾಗಿ ಭಾರತದ ಮೇಲೆ ಪಾಕಿಸ್ತಾನ ಗೂಬಿಯನ್ನು ಕೂರಿಸ್ತಾನೆ ಇದ್ರೂ ಕೂಡ ಏಪ್ರಿಲ್ 22ರಂತೂ ಆದಂಥ ಹತ್ಯಾಕಾಂಡಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕೆನ್ನುವ ಹಠಕ್ಕೆ ಭಾರತ ಬಿದ್ದಂತಿದೆ, ಭಾರತ ಬಂದಂತಾಗಿದೆ. ಏನೇ ಆಗಲಿ 22ರಂದು ಹತ್ಯಾಕಾಂಡವಾಗಿ ಸರಿಸುಮಾರು 26 ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರಲ್ಲ, ಅವರ ಕುಟುಂಬಕ್ಕೆ ಅಥವಾ ಹತ್ಯಾದವರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಪಾಕಿಸ್ತಾನದ ಮೇಲೂ ಕೂಡ ಅಂಥದ್ದೇ ದೊಡ್ಡ ಅಟ್ಯಾಕ್ ಮಾಡಲೇಬೇಕೆನ್ನುವುದು ಭಾರತೀಯರ ಅಭಿಪ್ರಾಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.